ಎಸ್ ನೋಡಿ, ಬಳ್ಳಾರಿಯಲ್ಲಿ ವರ್ಗಾವಣೆ ಬಳಿಕವೂ ಕೂಡ ಐಪಿಎಸ್ ಅಧಿಕಾರಿ ವರ್ತಿಕಾ ಕಿರಿಕು ಮಾಡಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಕಾರಣ ಇಲ್ಲಿ ಮತ್ತೊಂದು ಕಿರಿಕು ಮತ್ತೊಂದು ವಾಗ್ವಾದ ಇಲ್ಲಿ ಆಗ್ತಾ ಇದೆಯಂತೆ. ಬಳ್ಳಾರಿ ಡಿಐಜಿ ಆಗಿದ್ದಂತ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರು ಅಧಿಕಾರಿಗಳಿಗೆ ಯಾವುದೇ ಕಡತ ಮಂಡಿಸದಂತೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ. ಕೆಳ ಹಂತದ ಅಧಿಕಾರಿಗಳಿಗೆ ಕರೆ ಮಾಡಿ ಧಮಕಿ ಹಾಕಿದ್ರಾ ಅನ್ನೋ ಪ್ರಶ್ನೆ. ಬಳ್ಳಾರಿ ಗಲಭೆ ಬಳಿಕ ವರ್ಗಾವಣೆ ಆಗಿರುವಂತಹ ಐಪಿಎಸ್ ಅಧಿಕಾರಿಯವರು ವರ್ಗಾವಣೆ ನಂತರವೂ ಕೆಳ ಹಂತದ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರ? ವಲಯ ಸಹಾಯಕ ಆಡಳಿತದ ಅಧಿಕಾರಿಗೆ ವಾಟ್ಸ್ಆಪ್ ಕರೆ ಮಾಡಿದ್ದಾರಂತೆ. ಕರೆ ಮಾಡಿರುವಂತಹ ವಿಡಿಯೋ ದಾಖಲೆಗಳು ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿ ಏನೆಲ್ಲ ಮಾತನಾಡಿದ್ದಾರೆ, ಇದೀಗ ಕರೆ ಮಾಡಿರುವಂತಹ ವಿಡಿಯೋ ಹಾಗೂ ದಾಖಲೆಗಳು ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ವಲಯ ಸಹಾಯಕ ಆಡಳಿತ ಅಧಿಕಾರಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದಾರೆ. ಆಯ್ತು ಮೇಡಮ್, ಆಯ್ತು. ಹಲೋ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಕೇಳಿ, ನೀವು ಆಲ್ರೆಡಿ ಚಾಟ್ ಅಲ್ಲಿ ಇದೆ ಅಲ್ವಾ? ಗೊತ್ತಿದೆಯಾ ಅಲ್ವಾ ನಿಮ್ಗೆ? ಸರ್ ಮೇಡಮ್ ಚಾಟ್ ಅಲ್ಲಿ ಇದೆ ಅಲ್ವಾ ನಮ್ದು? ಹೌದು ಹೌದು. ಮತ್ತೆ ಅದ್ರ ನಮ್ಗೆ ಆಲ್ರೆಡಿ ಒಂದು ಇದು ರಿಲೀಸ್ಗೆ ನಾವು ಯಾವ ಕಾರಣಕ್ಕೆ ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು ನಿಮಗೆ ಗೊತ್ತಿದೆಯಾ? ಅದು ಅದು ಕೂಡ ಗೊತ್ತಿಲ್ಲ. ಇಲ್ಲ ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಕೇಳ್ತೇನೆ. ಗೊತ್ತಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ಮ್ಯಾಟ್ರಿ ಸಬ್ಜೆಕ್ಟ್ಸ್ ಇದೆ. ಯಾವ್ದು ಕಾರಣಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಮತ್ತೆ ಯಾವ್ದು ಸ್ಯಾಲರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾನು ಮತ್ತೆ ಕರೆಕ್ಟಾಗಿ ಹಾಕ್ಬಿಟ್ಟು ನಿಮ್ ಮೇಲೆನ ಹಾಕ್ಬೇಕು, ನಿಮ್ಮ ಹೆಸರು ಮೇಲೆ ಇವೆಲ್ಲರ ಮೇಲೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅರ್ಥ ಆಯ್ತಾನ? ಯಾವ್ದು ಇಂಪಾರ್ಟೆಂಟ್ ಫೈಲ್ ಕೊಡೋದು ಅವರಿಗೆ ಸೈನ್ ಮಾಡ್ಲಿಕ್ಕೆ. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು. ಹಾ, ಅರ್ಥ ಆಯ್ತಾನ? ಸೊ ಇದು ರಿಲೀಸ್ ಬಂದಿದೆ. ನಾವು ಹೊಸ ಪೋಸ್ಟಿಗೆ ಜಾಯಿನ್ ಮಾಡಬಾರ್ದು, ನಾವು ಬೆಳ್ಳಾರಿಯಲ್ಲಿ ಇರ್ಬೇಕು. ಅದು ರಿಲೀಸ್ ಬಂದಿದೆ. ಗೊತ್ತಿದೆಯಾ? ಆಯ್ತು ಮೇಡಮ್, ಕೇಳ್ತೇನೆ ಮೇಡಮ್. ಹಾ, ಓಕೆ. ಪ್ರದೀಪ್ ಕೂಡ ಹೇಳಿ ಇವ್ರಿಗೆ, ಪ್ರಶಾಂತ್ಗೆ. ಆಯ್ತು ಮೇಡಮ್, ಹೇಳ್ತೇನೆ. ಏನು ಮಾತಾಡ, ನಮ್ಮ ಕಾಪಿ ಬಂದಿಲ್ಲ. ರಿಲೀಫ್ ಆಗಿದಂತಲ್ಲ ಒಂದು ಯಾವ ಕಾಪಿ ಇಂಪಾರ್ಟೆಂಟ್ ಯಾವ ಫೈಲ್ಗಳು ಇವು ಯಾವ? ಹಲೋ ಸರ್, ಮೇಡಮ್ ಅಂತ ಫೋನ್ ಮಾಡಿ ಸರ್. ಮೇಡಮ್ ಮಾಡಿದ್ನಲ್ಲ ಈಗ. ಹೌದಾ ಸರ್? ಅದೇ ಮೇಡಮ್ ಅಂತ ಫೋನ್ ಮಾಡ್ಬೇಕಂತ ಸರ್ ನನಗೆ ಫೋನ್ ಮಾಡಿದ್ರಿ ಮೇಡಮ್. ಇಲ್ಲ ಮಾಡಿದ ಮಾತಾಡಿ ಮಾತಾಡೋಣ ಸರ್. ಓಕೆ ಸರ್. ಓಕೆ. ಬಳ್ಳಾರಿಯಲ್ಲಿ ಇರ್ಬೇಕಂತ ಬಂದಿತ್ತ. ಮತ್ತೆ ಇಂಪಾರ್ಟೆಂಟ್ ಫೈಲ್ಗಳಂದ್ರೆ ಯಾವ ಇಂಪಾರ್ಟೆಂಟ್ ಫೈಲ್? ನಮಗೇನು ಡೈರೆಕ್ಷನ್ ಬಂದಿಲ್ಲ, ಏನಿಲ್ಲ. ಮತ್ತೆ ಹಿಂಗೆ ಇಂಪಾರ್ಟೆಂಟ್ ಫೈಲ್ ಅಂದ್ರೆ ನಾ ಏನು ಮಾಡೋಕ್ಕಾಗ್ತದೆ? ಅವ್ರಿಗೆ ನಾವು ಹೋಗಿ ನೋಡಿ, ಈ ಒಂದು ಆಡಿಯೋ ಮತ್ತೆ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಇದೀಗ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಇಲ್ಲಿ ವರ್ತಿಕಾ ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಕೇಳಿಸ್ಕೊಳ್ತಾ ಇದ್ದೀವಿ. ಐಪಿಎಸ್ ಅಧಿಕಾರಿ ವರ್ತಿಕಾ ವಾಟ್ಸಪ್ ಕಾಲ್ ಮಾಡುವ ಮೂಲಕ ವಾಟ್ಸಪ್ ಕಾಲ್ನಲ್ಲಿ ಧಮಕಿ ಹಾಕೋ ರೀತಿ ಅದು ಕೇಳಿಸ್ತಾ ಇದೆ. ಆದರೂ ಕೂಡ ಈ ಒಂದು ಆಡಿಯೋ ಅವ್ರದ್ದೇನಾ ಅಥವಾ ಹೇಗೆ ಅಂಥೇಳಿ ನಿಜವಾಗ್ಲೂ ಕೂಡ ತನಿಖೆ ಆಗಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಆವಾಜ್ ಹಾಕಿರೋವಂಥದ್ದು ಏನು, ನನ್ನ ವರ್ಗಾವಣೆ ಕೇಂದ್ರ ಆಡಳಿತಾತ್ಮಕ ಮಂಡಳಿಯಲ್ಲಿದೆ, ಕಡಿತ ನೀಡಿದ್ರೆ ಸಿಎಟಿನಲ್ಲಿ ಪ್ರತಿವಾದ ಮಾಡಲಾಗುವುದು. ಇದೀಗ ವರ್ತಿಕಾ ಕಟಿಯಾರ್ ಕರೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ವರ್ಗಾವಣೆ ಬಳಿಕ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆ ಕೊಟ್ರ ಬಳ್ಳಾರಿ ವಲಯ ಸಹಾಯಕ ಆಡಳಿತಾಧಿಕಾರಿ ಬಸವರಾಜ್. ಪ್ರಮುಖ ಕಡಿತಗಳು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ನನ್ನ ವರ್ಗಾವಣೆ ಕೇಂದ್ರ ಆಡಳಿತಾತ್ಮಕ ಮಂಡಳಿಯಲ್ಲಿದೆ. ಇನ್ನು ಈ ಒಂದು ಕರೆ ಮಾಡಿರುವಂತಹ ಆಡಿಯೋ ಮತ್ತೆ ವಿಡಿಯೋದಲ್ಲಿ ವರ್ಗಾವಣೆಯ ನಂತರ ಅಧಿಕಾರಿಗಳಿಗೆ ಏನಾದರೂ ಸೂಚನೆಯನ್ನ ಕೊಟ್ಟಿದ್ರಾ ಅಂತಂದ್ರೆ, ವಿಶೇಷವಾಗಿ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ಬಸವರಾಜ್ ಏನಿದ್ದಾರೆ ಅವರಿಗೆ ಅವರು ಕರೆ ಮಾಡಿ ಪ್ರಮುಖ ಕಡಿತಗಳು ಈಗಿನ ಅಧಿಕಾರಿಗೆ ಕೊಡಬಾರದು ಅಂತ ಹೇಳಿ ವಾರ್ನಿಂಗ್ ಕೊಡ್ತಿದ್ದಾರೆ. ಸ್ಟ್ರಿಕ್ಟ್ ಆಗಿ ಅವರು ಅಲ್ಲಿ ವಾರ್ನಿಂಗ್ ಕೊಡ್ತಿದ್ದಾರೆ, ಈಗಿನ ಅಧಿಕಾರಿಗಳಿಗೆ ಕೊಡಬಾರದು ಅಂತ ಹೇಳಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೋಡ್ತಾ ಇದೀವಿ ಇಲ್ಲಿ ಒಂದು ಆಡಿಯೋ ಮತ್ತೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಂತಂದ್ರೆ IPS ವರ್ತಿಕಾ ಅವರು ಮಾತನಾಡ್ತಾ ಇರುವಂತದ್ದು ಒಂದು ರೀತಿಯಾಗಿ ಧಮಕಿ ಹಾಕಿರೋ ತರ ಅನ್ನಿಸ್ತಾ ಇದೆ. ಏನಕ್ಕೆ ಈ ರೀತಿಯಾಗಿ ಕೆಲವೊಂದು ಕಡಿತಗಳನ್ನ ಈಗಿರುವಂತ ಅಧಿಕಾರಿಗಳಿಗೆ ಕೊಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ದಾರೆ ಅವರು, ಯಾಕೆ ಅಂತ? ರೋಶಿನಿ, ಇದೀಗ ಏನು ಒಂದು ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ಗಲಭೆ ಮತ್ತು ಶೂಟೌಟ್ ಪ್ರಕರಣ ಜನವರಿ 1ರಂದು ನಡೀತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ IGP ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿತು. ಅವರ ಜಾಗಕ್ಕೆ ಈಗ ಹಿರಿಯ IPS ಅಧಿಕಾರಿ ಡಾಕ್ಟರ್ ಹರ್ಷ ಅವರನ್ನ ಬಳ್ಳಾರಿಯ IG ನೇಮಕ ಮಾಡ್ತು. ಆದ್ರೆ ಇವರು ಅದನ್ನ ಪ್ರಶ್ನಿಸಿ ಅವರು CITಗೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಅವಧಿಗೆ ಪೂರ್ವದಲ್ಲಿ ನನ್ನನ್ನ ವರ್ಗಾವಣೆ ಮಾಡಿದಿರಾ ಅಂತ ಹೇಳ್ಬಿಟ್ಟು ಅವರು CITಗೆ ಹೋಗಿರ್ತಕ್ಕಂಥದ್ದು. ಆ ಬೆನ್ನಲ್ಲೇನೆ ವರ್ತಿಕಾ ಕಟಿಯಾರ್ ಅವರು ಫೋನ್ ಮೂಲಕ ಇಲ್ಲಿ ಆಡಳಿತಾಧಿಕಾರಿ IGP ಆಫೀಸ್ನ AO ಇರ್ತಾರೆ, ಅವರನ್ನ ಬಸವರಾಜ್ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ 2 ಬಾರಿ ಪ್ರಯತ್ನ ಮಾಡ್ತಾರೆ. 2 ಬಾರಿ ಅವರು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಸವರಾಜ್ ಅವರ ಫೋನ್ ಅನ್ನ ಪಿಕ್ ಮಾಡೋದಿಲ್ಲ. ತದನಂತರ ಅವರು ತಮಗೆ ಪರಿಚಯವಿದ್ದವರ ಒಬ್ಬರನ್ನ ಅವರ ಹತ್ರ ಕಳಿಸಿ ಅವರು ಫೋನ್ ಅಲ್ಲಿ ಮಾತನಾಡ್ತಾರೆ. ಅವರು ಮಾತನಾಡುವಂತ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಅವರಿಗೆ ಒಂದು ಅವಾಜ್ ಹಾಕುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ನಾನು ಹೀಗೆ CITಗೆ ಹೋಗಿದ್ದೇನೆ, ನನಗೆ ನಿಮ್ಗೆ ಗೊತ್ತಲ್ವಾ ಅಂತ ಕೇಳೋದ್ರ ಮೂಲಕ ಇಲ್ಲ ಮೇಡಮ್ ಹೇಳಿ ಅಂತ ಅವ್ರು ಕೇಳ್ತಾರೆ. ಆದ್ರೆ ನಾನು CITಗೆ ಹೋಗಿದ್ದೇನೆ, ಯಾವುದೇ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಕಡತಗಳನ್ನ ಇವಾಗ ನೂತನವಾಗಿ ಬಂದಿರತಕ್ಕಂಥ IGP ಅವರಿಗೆ ಸೈನ್ ಮಾಡ್ಲಿಕ್ಕೆ ನೀವು ಕೊಡಬಾರ್ದು ಅಂತಕ್ಕಂಥದ್ದನ್ನ ಏರು ಧ್ವನಿಯಲ್ಲಿ ಅವರಿಗೆ ತಾಕೀತನ್ನ ಮಾಡ್ತಾರೆ. ಅವರು ಸರಿ ಅಂತ ಹೇಳ್ತಾರೆ. ತದನಂತರ ಬಸವರಾಜ್ ಅವರು ಏನು ವರ್ತಿಕಾ ಕಟಿಯಾರ್ ಅವರು ಇಂದಿನ IGP ಅವರು ನನಗೆ ಈ ರೀತಿ ಫೋನ್ ಮಾಡಿ ನನ್ನ ಕರ್ತವ್ಯಕ್ಕೆ ಅಡ್ಡಿಯನ್ನ ಮಾಡಿರ್ತಾರೆ. ಮತ್ತೆ ಈ ಕಡತಗಳನ್ನ ಆಡಳಿತಾತ್ಮಕ ಕಡತಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೂತನ IGPಗೆ ಕೊಡದಂತೆ ನನಗೆ ತಾಕೀತನ್ನ ಮಾಡಿದ್ದಾರೆ, ಮತ್ತೆ ಅವಾಜನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿನ ಪೊಲೀಸ್ ಮಹಾನಿರ್ದೇಶಕರು ಸೇರಿದಂತೆ ಗಾಂಧಿನಗರ ಠಾಣೆಗೆ ಆ ಒಂದು ಲೆಟರ್ ಅನ್ನ ಅವರು ಈಗ ಕೊಟ್ಟಿರ್ತಕ್ಕಂಥದ್ದು, ಒಂದು ಅರ್ಜಿಯನ್ನ ನೀಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಈಗ ಏನಂತಂದ್ರೆ ವರ್ತಿಕಾ ಕಟಿಯಾರ್ ಅವರು ಇಲ್ಲಿಂದ ವರ್ಗಾವಣೆ ಆಗಿದ್ರು ಕೂಡ ಈಗ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಅವ್ರಿಗೆ ಇನ್ನ ಪೋಸ್ಟಿಂಗ್ ಯಾವ್ದನ್ನ ಪೋಸ್ಟಿಂಗ್ ಅವರು ಇನ್ನ ಅವರು ಅಲ್ಲಿ ಹೋಗಿ ಸೇವೆಗೆ ಅವರು ಜಾಯಿನ್ ಆಗಿಲ್ಲ. ಈ CITಗೆ ಹೋಗಿ ಬಳ್ಳಾರಿಗೆ ಬರುವಂತ ಒಂದು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆ ಬೆನ್ನಲ್ಲೇ ಇನ್ನೂ ಏನಂತಂದ್ರೆ ಅವರು ಬಳ್ಳಾರಿಗೆ ಬರುವಂತ ಆಸೆಯನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಿಬ್ಬಂದಿಗಳ ಮೇಲೆ ಅನುಚಿತವಾಗಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ರೋಶಿನಿ, ಎಸ್ ನಾಗರಾಜ್, ಇಲ್ಲಿ ಒಂದು ಕಡೆ ಟ್ರಾನ್ಸ್ಫರ್ ಆಯ್ತು, ಟ್ರಾನ್ಸ್ಫರ್ ಆದ ನಂತರ ಅಲ್ಲಿರುವಂತ ಅಧಿಕಾರಿ ಏನಿದೆ ಅವ್ರು ಅದನ್ನ ನೋಡ್ಕೊಳ್ತಾರೆ, ಆ ಜವಾಬ್ದಾರಿ ಅವರ ಅಂಡರ್ ಇರುತ್ತೆ, ಅದು ಅವ್ರ ಒಂದು ಜವಾಬ್ದಾರಿ, ಅವ್ರ ಕೆಲಸ. ಆದ್ರೆ ಇಲ್ಲಿ ಇವರು ಟ್ರಾನ್ಸ್ಫರ್ ಆದ ನಂತರವೂ ಕೂಡ ಕಾಲ್ ಮಾಡಿ ಈ ರೀತಿಯಾಗಿ ಧಮಕಿ ಹಾಕೋದು, ಅದಾದ ನಂತರ ಆ ಒಂದು ಕಡತಗಳನ್ನ ಬೇರೆಯವ್ರಿಗೆ ಹೇಗಿರುವಂತ ಅಧಿಕಾರಿಗೆ ಕೊಡಬೇಡಿ ಅಂತಂದ್ರೆ ಅದು ಯಾವ್ದು ಬಳ್ಳಾರಿ ಗಲಭೆ ಏನಾಗಿತ್ತಲ್ಲ ಗಲಾಟೆ, ಅದೇ ಸಂಬಂಧಪಟ್ಟಂತ ಏನಾದ್ರೂ ಡಾಕ್ಯುಮೆಂಟ್ಸ್ ಇತ್ತಾ ಹೇಗೆ ಅಂತ? ರೋಶನಿ, ಈಗ ಆ ಒಂದು ಕಡತಗಳು ಯಾವುವು ಅಂತಕ್ಕಂಥದ್ದನ್ನ ಅದು ಏನು ಕಚೇರಿಯ ಮೂಲಗಳ ಪ್ರಕಾರ ಅವರು ಇಲ್ಲಿವರೆಗೂ ಕೂಡ ಯಾವುದನ್ನ ದೃಢಪಡಿಸಿಲ್ಲ. ಯಾಕಂತಂದ್ರೆ ಈ ಒಂದು ಏನು ಗಲಭೆ ಆಯ್ತು, ಈ ಒಂದು ಗಲಭೆ ಸಂದರ್ಭದಲ್ಲಿನೇ ಈ ಗಲಭೆ ಅವರ ಎತ್ತಂಗಡಿಗೆ ಕಾರಣ ಆಯ್ತು. ಹಾಗಾಗಿ ಅಲ್ಲಿ ಯಾವ ಕಡತಗಳಿದ್ವು, ಅವನ್ನ ಯಾವ ಕಾರಣಕ್ಕೆ ಅವರು ನೂತನ IGP ಅವರಿಗೆ ನೀವು ಅದನ್ನ ಸಲ್ಲಿಸಬಾರ್ದು ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಬಹಿರಂಗಗೊಂಡಿಲ್ಲ. ಯಾಕಂತಂದ್ರೆ ಈಗ ಇಲಾಖೆಯ ಕಡತಗಳು ಬಹಳ ಕಾನ್ಫಿಡೆನ್ಶಿಯಲ್ ಇರೋದ್ರಿಂದ ಬಸವರಾಜ್ ಏನು ಆಡಳಿತಾಧಿಕಾರಿ ಇದ್ದಾರೆ IG ಆಫೀಸ್ AO, ಅವರು ಕೂಡ ಅದನ್ನ ಬಹಿರಂಗ ಪಡಿಸಿಲ್ಲ. ಆದ್ರೆ ಅವರು ನಮಗೆ ಏರು ಧ್ವನಿಯಲ್ಲಿ ಮಾತನಾಡಿ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಇದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಅವರು ದೂರಿನಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಅರ್ಜಿಯನ್ನ ಅವರು ಕಳ್ಸಿಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಇದು ಏನಂತಂದ್ರೆ ಬಳ್ಳಾರಿಯಿಂದ ಅವರು ವರ್ಗಾವಣೆ ಆದ್ರೂ ಕೂಡ ಇನ್ನ ಬಳ್ಳಾರಿಗೆ ಬರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟು ಇಲ್ಲಿರ್ತಕ್ಕಂಥ ನೂತನ IG ಹರ್ಷ ಅವರಿಗೂ ಮತ್ತು ಅವರಿಗೂ ಒಂದು ಶೀತಲ ಸಮರ ನಡೆದಂತಾನೆ ಇದು ಕಾಣ್ತಾ ಇದೆ. ರೋಶಿನಿ, ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಲ್ಲಿ ಮುಖ್ಯವಾಗಿ ವರ್ಗಾವಣೆ ಆದ ನಂತರವೂ ಕೂಡ IPS ಅಧಿಕಾರಿ ವರ್ತಿಕಾ ಈ ರೀತಿಯಾಗಿ ಕರೆ ಮಾಡಿ ಅದಾದ ನಂತರ ಈಗಿರುವಂತಹ ಅಧಿಕಾರಿಗಳಿಗೆ ಆ ಒಂದು ಡಾಕ್ಯುಮೆಂಟ್ಸ್ನ ಆ ಒಂದು ಕಡತಗಳನ್ನ ಕೊಡಬೇಡಿ ಅಂತ ಹೇಳಿ ಧಮಕಿ ಹಾಕಿರೋ ರೀತಿನೇ ಅವರು ಮಾತನಾಡಿರೋದು ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಈ ರೀತಿಯಾಗಿ ಅವ್ರು ಯಾಕೆ ಮಾತಾಡಿದ್ರು, ಇದಕ್ಕೂ ಅವ್ರಿಗೆ ಸಂಬಂಧ ಇರಲಿಲ್ಲ. ಆದ್ರೂ ಕೂಡ ಆ ಒಂದು ಡಾಕ್ಯುಮೆಂಟ್ಸ್ ಯಾವ್ದಿರ್ಬೋದು, ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದಾ ಅಥವಾ ಅವ್ರಿಗೇನಾದ್ರೂ ಬೇರೆ ಏನಾದ್ರೂ ಪ್ರೆಷರ್ ಇತ್ತಾ ಅನ್ನೋಂಥದ್ದು ತನಿಖೆ ಆಗುತ್ತೆ.